ಎಲ್ರಿಗೂ ನಮಸ್ಕಾರ ಕಣ್ರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಹಾಯ್ ಹಾಯ್ ಹಾಯ್. ನನ್ನ ಲವ್ ಸ್ಟೋರಿ ನಿಂದೇನಾಗುರು. ಇದೇನು ಎಲ್ಲೆಲ್ಲೋ ಓಡಾಡ್ತಿದ್ದೀನಿ ಅಂದ್ಕೊಳ್ತಾ ಇದ್ದೀರಾ? ಸ್ಟಾರ್ಟಿಂಗ್ ಹಿಂಗೆ ಚೆನ್ನಾಗಿರುತ್ತೆ, ಹಂಗೆ ಹೋಗೋಣ ಅಂತ. ನಿಂತ್ಕೊಂಡು ಮಾತಾಡಿದ್ರೆ ಕಾರಲ್ಲಿ ಬಂದಿರ್ತೀವಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು, ಆವಾಗವಾಗ ಓಡಾಡ್ತಿರ್ಬೇಕು ಸ್ವಲ್ಪ ಸ್ವಲ್ಪ. ಮಧ್ಯದಲ್ಲಿ ಇದೆಲ್ಲ ಒಂಥರ ಹೆಲ್ತ್ ಟಿಪ್ಸ್ ಇದ್ದಂಗೆ ಡ್ರೈವರ್ಗಳಿಗೆ. ಒಂದೇ ಸಮ ಕೂತ್ಕೊಂಡಿದ್ದಾಗ ಏನಾಗುತ್ತೆ ಅಂತಂದರೆ ಕಾಲುಗಳಿಗೆ ನೋವುಗಳು ಬಂದ್ಬಿಟ್ಟಿರುತ್ತೆ. ಆವಾಗ ಒಂದು ಸ್ವಲ್ಪ ವಾಕ್ ಮಾಡಿದ್ರೆ ಬ್ಲಡ್ ಸ್ವಲ್ಪ ಸರ್ಕ್ಯುಲೇಟ್ ಆಗುತ್ತೆ. ಸೊ ಹಂಗೆ ನಡ್ಕೊಳ್ತಾ ವಾಕಿಂಗ್ ಮಾಡ್ತಾ ಸ್ಟೋರಿಗೆ ಬಂದುಬಿಡೋಣ. ಈಗ ಇಲ್ಲಿ KGFನಲ್ಲಿ ರಾಯರ ಮಠದ ಹತ್ರ ಇದ್ದೇನೆ. ರಾಯರ ಮಠ ಈ ರೋಡ್ ಹೆಸರು ನಂಗೆ ಗೊತ್ತಿಲ್ಲ. ರಾಯರ ಮಠದ ರಸ್ತೆ ಅಷ್ಟೇ. ರಿಮೆಂಬರಿಂಗ್ ದೋಸ್ ಡೇಸ್ ಇಂಗ್ಲೀಷ್ ಅರ್ಧಂಬರ್ಧ ಬರ್ತದೆ, ಬಟ್ ಸ್ಟಿಲ್ ಐ ಮ್ಯಾನೇಜ್ ಗೊತ್ತಿರೋ ಅಷ್ಟರ ಮಟ್ಟಿಗೆ. ನಮ್ಮ ಮಾಸ್ಟ್ರು ಕೋಪ ಮಾಡ್ಕೊಳ್ತಾರೆ ಈ ಕತೆ ಕೇಳಿಬಿಟ್ರೆ. ಭಾಳ ಕಷ್ಟಪಟ್ಟು ಇಂಗ್ಲೀಷ್ ಗ್ರಾಮರ್ ಹೇಳ್ಕೊಟ್ಟಿದ್ದೀನಿ, ನೀನು ಇಂಗ್ಲೀಷು ಇಷ್ಟೇನ ಮಾತಾಡೋದು ಅಂತ. ಬಟ್ ಓಕೆ, ಸ್ವಲ್ಪ ಮಾತಾಡಿದ್ರೇ ಅಲ್ವಾ ಪ್ರಾಕ್ಟೀಸ್ ಆಗೋದು. ಆ ಮಾತಾಡೋ ಮಾತಿನಲ್ಲಿ ಏನಾದರೂ ಗ್ರಾಮರು ಸ್ವಲ್ಪ ಮಿಸ್ಟೇಕ್ ಇದ್ದರೆ ನಂಗೆ ಗೊತ್ತು ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ. ಕನ್ನಡದ ವ್ಯಾಕರಣದಲ್ಲಿ ಕೂಡ ಅಷ್ಟೇ. ಹಾಗೆ ನಮ್ಮ ರಾಯರ ಮಠದಲ್ಲಿ ಜಸ್ಟ್ ಈಗ ಬಂದು ಕಾರ್ ಹಂಗೆ ಸೈಡ್ಗೆ ಹಾಕ್ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಬುಕ್ಕಿಂಗ್ ಬೀಳೋವ್ರಿಗೂ ಏನು ಮಾಡೋದು, ನಿಂತ್ಕೊಂಡಿದ್ದೀನಿ ಕಾರನ್ನು ಮಠದ ಮುಂದೆ ನಿಲ್ಲಿಸ್ಬಿಟ್ಟು. ಹಾಗೆ ಒಳಗಡೆ ಹೋದೆ, ದೇವರು ದರ್ಶನ ಮಾಡಿದೆ, ಗುರುಗಳು ದರ್ಶನ ಮಾಡಿದೆ. ಇದೆಲ್ಲ ಯಾಕ್ರಿ ಕತೆಗಳು? ಇದು ಕತೆನೇ. ಈ ಕಥೆಯಲ್ಲಿ ಕಥಾನಾಯಕ ಡಿಂಗ್ 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 ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಹೋದಾಗ ಈ ಕಥಾನಾಯಕ ಆಟ ಆಡಿದ ಜಾಗ. ನನ್ನ ಲವ್ ಸ್ಟೋರಿ ಅಲ್ಲ, ನಿಂದೇನಾ ಗುರು, ಓಕೆನಾ? ಸೊ ಈ ಒಂದು ಮಠದ ಹತ್ರ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೇನೆ, ನಮ್ಮ ಕಥಾನಾಯಕ ಬಿಸ್ನೆಸ್ ಮಾಡೋಕ್ಕೆ ಅಂತ ಬರ್ತಿರ್ತಾನೆ. ಸೊ ಆ ಥರ ಬಂದಾಗ ಒಂದು ಸಣ್ಣ ಮೊಳಕೆ, ಭಾಳ ಹೆಲ್ತಿ ಫುಡ್ ರೀ ಮೊಳಕೆ ಕಾಳು. ಹಾಗೆ ಅನಿವಾರ್ಯವಾಗಿ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಕತ್ಲಾಗೋಗ್ತಾ ಇದೆ. ಎಲ್ಲಿದ್ದೆ ನಾವು? ನಮ್ಮ ಮನೆಗಳಲ್ಲಿ ಹೆಸರು ಕಾಳು ಮೊಳಕೆ ಹೊಡೆಯುತ್ತಲ್ಲ, ಭಾಳ ಹೆಲ್ತ್ ಒಳ್ಳೇದ್ರಿ. ಮೊಳಕೆ ಕಾಳಲ್ಲಿ ಪ್ರೋಟೀನ್ಸ್ ಇರುತ್ತಂತೆ. ಇದೆಲ್ಲ ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇರೋದಲ್ಲಪ್ಪ, ಏನೋ ಒಂದಷ್ಟು ನೋಡಿರ್ತೀವಿ. ನೀವು ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಾ ಹೇಳೋ ಎಲ್ಲ ವಿಷಯವನ್ನು ಕೂಡ ಸ್ವಲ್ಪ ವಿಚಾರವಾಗಿ ಥಿಂಕ್ ಮಾಡಿ. ಮೊಳಕೆ ಕಾಳು ತಿಂದರೆ ಮೈಗೆ ಒಳ್ಳೆಯದು. ಇಟ್ ಗಿವ್ಸ್ ಎ ವೆರಿ ಗುಡ್ ಹೆಲ್ತ್. ಆವಾಗವಾಗ ಒಂದು ಹಿಡಿ ಮುಷ್ಟಿಯಷ್ಟು ತಿನ್ನಿ. ಸೊ ಇಲ್ಲಿ ನಮ್ಮ ಕಥಾನಾಯಕನಿಗೆ ಹೀಗೆ ಅದೇ ಹೇಳಿದ್ನಲ್ಲ ಲಾಸ್ಟ್ ಎಪಿಸೋಡಲ್ಲಿ, ವ್ಯಾಪಾರಕ್ಕೆ ಅಂತ ಹೇಳಿ ಕೆಲಸಕ್ಕೆ ಅಂತ ಬಂದಾಗ ಅವನಿಗೂ ಕೂಡ ಒಂದು ಗೊತ್ತಿಲ್ಲದ ಅನುಭವ ಮೊಳಕೆ ಹೊಡೀತು. ಅದನ್ನು ಏನಂತ ಕರಿಬೇಕೋ ಗೊತ್ತಿಲ್ಲ. ಆಕರ್ಷಣೆ ಇರಬಹುದೇನೋ. ಆಕರ್ಷಣೆಯಿಂದ ಆ ಮೊಳಕೆ ಹೊಡೆದಂಥ ಒಂದು ಅನುಭವಕ್ಕೆ ನಾವು ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ, ಪ್ರೀತಿ, ಪ್ರೇಮ. ಬಟ್ ನಮ್ಮ ಕಥಾನಾಯಕನಿಗೆ ಆ ವಯಸ್ಸಿನಲ್ಲಿ ಪ್ರಣಯ ಅಂದರೆ ಏನು ಅಂತ ಮಾತ್ರ ಗೊತ್ತಿರಲಿಲ್ಲ. ಇನ್ನು ಕಾಮದ ಪ್ರಶ್ನೆ ಇಲ್ಲವೇ ಇಲ್ಲ. ಸೊ ಈ ಕಥಾನಾಯಕ ಗೊತ್ತಿಲ್ದಿರ ಇರೋ ಥರನೇ ಒಂದು ಶಬ್ದಕ್ಕೆ ಮಾರು ಹೋಗ್ಬಿಡ್ತಾನೆ. ಮಾರು ಹೋಗೋದು ಅಂದರೆ ಸೇಲ್ ಆಗೋದಲ್ಲ, ಅವನು ಮರಳಾಗ್ಬಿಡ್ತಾನೆ. ಮತ್ತೆ ನೋಡಿ, ಮರಳಾಗೋದು ಅಂದರೆ ಮಣ್ಣಾಗೋದಲ್ಲ, ಅವನು ಒಂದು ಮಾಯೆಯಲ್ಲಿ ಬೀಳ್ತಾನೆ. ದಿಸ್ ಈಸ್ ವಾಟ್ ನನ್ನ ಲವ್ ಸ್ಟೋರಿ ನಿಂದೇನಾ ಗುರು. ಸೊ ಈ ಮೊಳಕೆ ಹೊಡೆದಂತಹ ಅದೊಂದು ಅನುಭವ, ಅದನ್ನು ವರ್ಣನೆಗೆ ನಮ್ಮ ಕವಿಗಳು ಯಾವುದೋ ರೀತಿಗಳಲ್ಲಿ ಎಕ್ಸ್ಪ್ಲೈನ್ ಕೊಟ್ಕೊಂಡು ಹೋಗಿದ್ದಾರೆ. ಯಾವ ಕತೆ ಪುಸ್ತಕ ತೆಗೆದ್ರೂ ಕೂಡ ಅಲ್ಲಿ ನಾ ಹೇಳದ್ನಲ್ಲ, ಈ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಮಾಯಾ ಪ್ರಪಂಚಕ್ಕೆ ಹೆಜ್ಜೆ ಇಡ್ತಕ್ಕಂಥದ್ದೇ ನಾವೆಲ್ಲ ಕರಿತಕ್ಕಂಥ ಒಂದೇ ಪದ
ಪ್ರೀತಿ. ಸೊ ಇದನ್ನು ಮೊದಲನೇದಾಗಿ ಇದು ಪ್ರಾರಂಭ ಆಗೋದು ನಾನು ಹೇಳ್ದಂಗೆ ಆಕರ್ಷಣೆಯಿಂದ ಪ್ರಾರಂಭ ಆಗುತ್ತೆ. ಈ ಆಕರ್ಷಣೆ ಹುಟ್ಟೋದಕ್ಕೆ ಕಾರಣ ಮತ್ತೆ ನಮಗೆ ಆ ಪ್ರೀತಿ ಅಂದರೆ ಏನು ಅಂತ ಸರಿಯಾಗಿ ಅರ್ಥ ಆಗಿಲ್ಲದೆ ಇರತಕ್ಕಂಥದ್ದು. ಯಾವ ವ್ಯಕ್ತಿಗೆ ನಿಜವಾಗ್ಲೂ ಆ ಪ್ರೀತಿಯ ಒಂದು ಅನಿವಾರ್ಯತೆ ಅಥವಾ ಅದರ ಬೆಲೆ ಗೊತ್ತಿದ್ದಾಗ ಈ ಆಕರ್ಷಣೆಗೆ ನಿಜವಾಗ್ಲೂ ಮರಳಾಗೋದೇ ಇಲ್ಲ ಅನಿಸುತ್ತೆ. ಅಂದರೆ ಇಲ್ಲಿ ಎರಡು ಅರ್ಥ ಇದೆ ಮರಳು ಅಂದರೆ, ಒಂದು ಮಾಯೆಗೆ ಬೀಳೋದು, ಇನ್ನೊಂದು ಮಣ್ಣಾಗೋದು. ಸೊ ಈ ಎರಡನ್ನೂ ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸಿ ಮರಳು ಆಗಬಾರ್ದು, ಅಂದರೆ ಎರಡೂ ರೀತಿಯಲ್ಲಿ. ಸೊ ಈ ನನ್ನ ಲವ್ ಸ್ಟೋರಿ ನಿಂದೇನಾ ಗುರುನಲ್ಲಿ ಇವತ್ತು ಕಥಾ ನಾಯಕಿ ಹಾಗೆ ಬಂದು ಹೋದ್ಲು. ಸೊ ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ, ಏನೇನೆಲ್ಲ ಆಗಬಹುದು, ಯಾವ ರೀತಿ ಹೋಗುತ್ತೆ ಈ ಒಂದು ಕತೆ ನಾವೆಲ್ಲ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇವತ್ತು ನಾನು ಪ್ರಯಾಣದಿಂದ ಇಲ್ಲಿಗೆ ಬಂದಿದ್ದರಿಂದ ಹಾಗೇ ರೌಂಡ್ ಮಾಡ್ತಾ ನನಗೆ ಗೊತ್ತಿರೋಂಥ ಒಂದು ಸಣ್ಣ ವಿಚಾರ ಹೇಳಿದೆ. ಸೊ ಹಾಗಿದ್ದರೆ ಅಲ್ಲಿ ಆಸೆ ಇತ್ತು, ಆಕರ್ಷಣೆಯಿಂದ ಬಂದಂಥ ಆಸೆ ಇತ್ತಾಗಲಿ, ಪ್ರೀತಿಯಿಂದ ಬಂದಂಥ ಕಾಮ ಇರಲಿಲ್ಲ. ಇದು ನಮ್ಮ ಕಥಾನಾಯಕನಲ್ಲಿದ್ದಂತಹ ಒಂದು ಗುಣಲಕ್ಷಣ. ಸೊ ಆಗೇನಾಗಿತ್ತು, ಈ ಆಸೆಯಿಂದ ಬಂದಂತಹ ಆ ಆಕರ್ಷಣೆ ಆ ಕಥಾನಾಯಕನ ಈ ರೋಡ್ನಲ್ಲಿ ಡಿಂಗ್ 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 ಅಂತ ಹೇಳಿ ಓಡೋ ರೀತಿ ಮಾಡ್ತು. ಅಂದರೆ ಆಕರ್ಷಣೆ ಅದು ಆಕಸ್ಮಿಕವಾಗಿ ಬೇರೆಯ ಪದದ ಅರ್ಥವನ್ನು ಅಥವಾ ಬೇರೆಯ ಮಾರ್ಗವನ್ನು ಕಂಡುಕೊಂಡಾಗ ಈ ಆಸೆ ಅನ್ನೋದು ಓಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಿಂದ ಅಂದರೆ ಇದೇ ರಾಯರ ಮಠದ ಮುಂದೆಯಿಂದ. ಸೊ ಇಲ್ಲಿ ನಾನು ಬರೀ ಅದು ಸ್ಥಳವನ್ನಾಗಿ ಮಾತ್ರ ಹೇಳ್ತಾ ಇದ್ದೇನೆ, ಮತ್ತು ತಪ್ಪಾಗಿ ಅರ್ಥೈಸ್ಕೋಬೇಡಿ. ಅದೊಂದು ಜಾಗ ಅಷ್ಟೇ, ಒಂದು ಲ್ಯಾಂಡ್ ಮಾರ್ಕ್ ಆ ಥರ ಆಯಿತು ಅಂತಕ್ಕಂಥದ್ದು. ಸೊ ಇಂತಹ ಒಂದು ನಿದರ್ಶನಗಳು ಇಲ್ಲೇ ಪಕ್ಕದಲ್ಲಿ ಭಾಳಷ್ಟು ಜಾಗಗಳಿದೆ. ಅನಿವಾರ್ಯವಾಗಿ ಕೆಲವೆಲ್ಲರ ಜೀವನದಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ಕೆಲವೆಲ್ಲ ಅಚಾತುರ್ಯಗಳು ನಡೆಯುತ್ತೆ. ಇಂಟೆನ್ಷನಲಿ ಅಲ್ಲ, ಯಾರೂ ಕೂಡ ಯಾವುದೊಂದನ್ನು ಕೂಡ ಇಂಟೆನ್ಷನಲಿ ಮಾಡಬೇಕು ಅಂತ ಮಾಡೋದು ಇಲ್ಲ, ಆಗೋದು ಇಲ್ಲ. ಇದೇ ನನ್ನ ಲವ್ ಸ್ಟೋರಿ ನಿಂದೇನಾ ಗುರು ಕಥೆಯ ಒಂದು ಭಾಗ. ಸೊ ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ, ಏನಾಯಿತು, ಏನಾಗಬಹುದು, ಏನೆಲ್ಲ ಆಗೋದಕ್ಕೆ ಸಾಧ್ಯತೆಗಳಿದೆ, ಇದೆಲ್ಲ ನೋಡಬೇಕು ಅಂತಂದರೆ ನಾನು ಇನ್ನೊಂದು ಸಲ ಇಲ್ಲಿಗೆ ಬರಬೇಕಾಗತ್ತೆ. ಸೊ ಆವಾಗ ಬಂದಾಗ ಈ ಒಂದು ಕತೆಗೆ ಒಂದು ಸಾಕ್ಷಿಯನ್ನು ಕೊಡಬೇಕಾಗತ್ತೆ. ವಿ ಕಾಲ್ಡ್ ಇಟ್ ಆ್ಯಸ್ ಪ್ರೂಫ್. ಸೊ ಅದನ್ನು ಸಸ್ಪೆನ್ಸಲ್ಲಿ ಇಡೋಣ. ಏನಿರ್ಬೋದು ಆ ಪ್ರೂಫು, ಆ ಪ್ರೂಫ್ಗೆ ಏನಿರುತ್ತೆ ಸಾಕ್ಷಿ, ಆ ಸಾಕ್ಷಿ ಆದರೂ ಏನಿರ್ಬೋದು ಅಂತ ಹೀಗೂ ಉಂಟೆ ಅಂತ ತುಂಬ ಲ್ಯಾಗ್ ಮಾಡ್ದಿರ ಇನ್ನೊಂದು ಹೊಸ ಅಧ್ಯಾಯಕ್ಕೆ ಹೆಜ್ಜೆ ಇಟ್ಬಿಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.